ಸೀನರಿ ಕವರ್ ಆಗಲ್ಲ ನೀನು. ಫಿಶ್ ಅಕ್ವೇರಿಯಮಿಂದ ಆಚೆ ಬಂದರೆ ಫಸ್ಟು ನಮಗೆ ರ್ಯಾಬಿಟ್ಗಳು ಸಿಗುತ್ತೆ. ಇದು ಅಂಗೋರದ ಮೊಲಗಳು ಅಂತ. ಲಾಸ್ಟ್ ಟೈಮ್ ಬಂದಾಗಲೇ ಕೆಳಗಡೆ ಇತ್ತು. ಗಿಡ್ಡಸಗಳು ರೆಡ್ ಬಿಲ್ಲೆಡ್ ತುಕಾನ್ ಅಂತ. ಆ್ಯಕ್ಚುಲಿ ಇದಕ್ಕೆ ಹೆಸರು ಧಾರವಾಡ ದಾಂಡೇಲಿ ಫಾರೆಸ್ಟ್ಗಳಲ್ಲಿ ಇದಕ್ಕೆ ಮಂಗಟ್ಟೆ ಅಂತ ಹೆಸರನ್ನು ಕರೀತಾರೆ. ಆ ಪಕ್ಷಿ ಥರನೇ ಇದೆ ಇದು. ಮೋಸ್ಟ್ಲಿ ಇದು ಅದೇ ಆಗಿರ್ಬೋದು. ಕನ್ನಡದಲ್ಲಿ ಇದಕ್ಕೆ ಮಂಗಟ್ಟೆ ಅಂತ ಅನ್ನೋ ಪಕ್ಷಿ ಹೆಸರು ಇದೆ ಅನಿಸುತ್ತೆ. ಇದು ಧಾರವಾಡದಲ್ಲಿರ್ತಕ್ಕಂಥ ದಾಂಡೇಲಿ ಫಾರೆಸ್ಟ್ ಏರಿಯಾಗಳಲ್ಲಿ ಈ ಪಕ್ಷಿ ಕಂಡು ಬರುತ್ತೆ. ಏನು ಗೂಸ್ ಅಂತ ನಮ್ಮ ಕಡೆ ಬಾತ್ಕೋಳಿ ಅಂತಾರ. ಏನೇನೋ ಕರೀತಾರಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಬನ್ನಿ ನಿಮಗೆ ದೊಡ್ಡ ಪಕ್ಷಿ ಆಸ್ಟ್ರಿಚ್ ಪಕ್ಷಿ ತೋರಿಸ್ತೀನಿ. ಎಮು ಅಂತ ಇದೆ ಹೆಸರು. ಆಸ್ಟ್ರಿಚ್ ಪಕ್ಷಿ ಅಂದ್ಕೊಂಡ್ರೆ ನೋಡಿ, ಎಲ್ಲ ದೇಶದ ನಾಯಿಗಳನ್ನ ಸಾಕೊಂಡಿದ್ದಾರೆ. ನಾವು ಅದನ್ನು ಕೆಲವೊಂದು ಟಿ ವಿಗಳಲ್ಲಿ ಅಷ್ಟೇ ನೋಡಿರ್ತೀವಿ. ನೋಡಿ ಲೈವ್ ಆಗಿ ಇಲ್ಲಿ ಇದೆ. ಏನು ಜರ್ಮನ್ ಶೆಪರ್ಡ್ ಇದು, ಸೈಬೆನ್ ಹಸ್ಕಿ. ಏನೂ ತರಕಾಗತ್ತೆ ಕೊಡ್ಲಿವಲ್ಲ ಅಂತ. ಓ ಬಾಕ್ಸ್ ಎರೆದ್ಬಿಡ್ತು. ತಗೊಳಪ್ಪ, ಕಾಲ ಮೇಲೆ ಕಲಾಕಂಡು ಕುಂತಿರೋದ. ಲ್ಯಾಬ್ರಡಾರ್ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಚೆನ್ನಾಗಿರುತ್ತೆ. ಬನ್ನಿ ನಿಮ್ಗೆ ಇವಾಗ ಉಷ್ಟ್ರ ಪಕ್ಷಿನ ತೋರಿಸ್ತೀನಿ. ನೋಡಿ ಇದೇ ಉಷ್ಟ್ರ ಪಕ್ಷಿ. ನೋಡೋಕ್ಕೆ ದೊಡ್ಡದಾಗಿದೆ, ದೊಡ್ಡಬಿಡೋದು ಇಷ್ಟ ಹಾರ್ಕೊಂಬರಕ್ಕಾಗಲ್ಲ. ಕಣ್ಣು ನೋಡ್ರಿ ಒಳ್ಳೆ ಎಷ್ಟಪ್ಪ ಇದೆ. ಬಾ 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 ಬಾ. ನಾವು ಇದನ್ನು ಎಲ್ಲೂ ಕನ್ನಡ ಪಿಕ್ಚರ್ಗಳು ಅಷ್ಟು ನೋಡಿಲ್ಲ. ಗಾಡ್ ಮಸ್ಟ್ ಬಿ ಕ್ರೇಜಿ ಮೂವಿನಲ್ಲಿ, ಇಂಗ್ಲೀಷ್ ಮೂವಿನಲ್ಲಿ ಇದು ಒಂದು ಚೆನ್ನಾಗಿ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡಿದ್ದಾರೆ. ಒಂದು ಸಖತ್ತಾಗಿದೆ. ಇದ್ರ ಮೊಟ್ಟೆ ಎಷ್ಟು ದಪ್ಪ ಇರುತ್ತೆ. ಅವರು ಕಾಡಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಇದ್ರ ಮೊಟ್ಟೆ ಕದಿಯೋಕ್ಕೆ ಅಂತ ಅವರು ಸಪ್ರೇಟಾಗಿ ವೇಷ ಮುಗಿಸ್ಕೊಂಡೆಲ್ಲ ಹೋಗ್ತಾರೆ. ಅದನ್ನು ಇಂಗ್ಲೀಷ್ ಮೂವಿನಲ್ಲಿ ನೋಡಿದ್ವಿ ಅಷ್ಟೇ. ನೋಡಿ ಕನ್ನಡ ಮೂವಿನಾಗೆಲ್ಲ ಬಳಸ್ಕೋಬೋದು. ಹತ್ರ ಹೋಗಿ ಭಯ ಆಗುತ್ತೆ. ಅವರು ಸೇಫ್ಟಿ ಎಲ್ಲ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಜನಗಳು ಓಡಾಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಅಲ್ವಾ. ಓಕೆ, ತುಂಬ ಬ್ಯಾಟ್ಸ್ಮನ್ ಇದೆಯಪ್ಪ ಇಲ್ಲಿ, ಸಿಕ್ಕಾಬಳೆ ಬ್ಯಾಟ್ಸ್ಮನ್. ಆಫ್ ಮಾಡ್ಬಿಟ್ಟಾ. ಇಲ್ಲಿ ಮಕಾವೋ ಇದೆ ನೋಡಿ, ಪ್ಲಾನೆಟ್ ಅರ್ಥಲ್ಲಿ. ಇದು ಕೂಗೋದ್ರೊಳೆ ಕಿತ್ತೋಗ್ಬೇಕು ಹಂಗೆ. ನಮಸ್ಕಾರ ಸ್ನೇಹಿತರೆ, ನೀವಿಷ್ಟೊತ್ತು ಸ್ಟಾರ್ಟಪ್ 29 ಚಾನಲಿಂದ ಪ್ಲಾನೆಟ್ ಅರ್ತ್ನಲ್ಲಿರ್ತಕ್ಕಂಥ ಪೆಟ್ ಪಾರ್ಕ್ನ ನಾನು ನೋಡಿದ್ರಿ, ಖುಷಿ ಪಟ್ಟಿದ್ರೆ ಅಂತ ತಿಳ್ಕೊತೀನಿ. ಹಾಗೆ ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಎಲ್ಲ ಗೇಮ್ಸ್ಗಳಿದೆ, ಅದಕ್ಕೆ ಸಪ್ರೇಟ್ ಪ್ರೈಸ್ ಇಟ್ಟಿದ್ದಾರೆ. ಹಾಗೆ ಈ ಪ್ಲಾನೆಟ್ ಅರ್ಥನ ಸ್ಟಾರ್ಟಪ್ ಮಾಡಿದಂತಹ ಪ್ರದೀಪ್ ಸರ್ ನಮಗೆ ಅನಿರೀಕ್ಷಿತವಾಗಿ ಸಿಕ್ಕಿದ್ರು. ಅವರು 4-5 ಜನ ಸೇರಿಕೊಂಡು ಸ್ಟಾರ್ಟಪ್ ಮಾಡಿದಂತೆ. ನೆಕ್ಸ್ಟ್ ಅವರ ಅನುಭವಗಳನ್ನ ಅವರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಚಾನಲ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.